ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ಬೇಕಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಯಾರೆಲ್ಲರೂ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗಲ್ಲಿ, MLM ಮಾರ್ಕೆಟಿಂಗಲ್ಲಿ, MLM ಬಿಸ್ನೆಸ್ ಮಾಡಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡಿ ಯಾರೆಲ್ಲರೂ ಬೇಜಾರಾಗಿದ್ದೀರಾ, ಯಾರೆಲ್ಲರೂ ಲಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ, ಅವ್ರಿಗೆಲ್ಲರಿಗೆ ಒಂದು ಒಳ್ಳೆ ವಿಷಯ, ಒಂದು ಒಳ್ಳೆ ಆಪರ್ಚುನಿಟಿ ಇವಾಗ ಬಂದಿದೆ. ಇದನ್ನ ಅದ್ಭುತ ಅಂತ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಓಕೆ, ಮುಂದಕ್ಕೆ ನೋಡಿ. ನನ್ನ ಹೆಸರು ಮೊಹಮ್ಮದ್ ಅಫ್ರೋಸ್. ನಾನಿರೋದು ಬೆಂಗಳೂರು ಯಲಹಂಕ ಅಲ್ಲಿ. ಓಕೆ, ಇವತ್ತು ನಾನು ಹೇಳಕ್ ಹೊಟ್ಟಿರೋ ಅಂತದ್ದು ಡ್ರೀಮ್ ಡೀಲ್ ಗ್ರೂಪ್ ಅಂತ ಒಂದು ಕಂಪನಿ. ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಅಲ್ಲ. ಯಾವುದೇ ರೀತಿ ಇಲ್ಲಿ ಪ್ರಾಡಕ್ಟ್ ಎಲ್ಲ ಸೇಲ್ ಮಾಡಂಗಿಲ್ಲ. ಓಕೆ, ಜಸ್ಟ್ ನಾನು ಹೇಳ್ತೀನಿ, ಪ್ಲಾನ್ ಎಲ್ಲ ಕೊನೆವರೆಗೂ ಇದ್ದು ನೋಡಿ. ಕೊನೆವರೆಗೂ ನೋಡ್ಬಿಟ್ಟು ಆಮೇಲೆ ನೀವು ಡಿಸೈಡ್ ಮಾಡಿ ಈ ಕಂಪನಿಯಲ್ಲಿ ನಾವು ಮಾಡ್ಬೋದಾ ಇಲ್ಲ ಅಂತ ಆಮೇಲೆ ನೀವು ಡಿಸೈಡ್ ಮಾಡ್ಬೋದು. ಓಕೆ, ನಡೀರಿ ಸ್ಟಾರ್ಟ್ ಮಾಡೋಣ, ನೋಡವ. ಈ ಕಂಪನಿ ಬಂದ್ಬಿಟ್ಟು ಡ್ರೀಮ್ ಡೀಲ್ ಗ್ರೂಪ್ ಅಂತ ಹೇಳ್ಬಿಟ್ಟು, ಈ ಕಂಪನಿ ಬಂದ್ಬಿಟ್ಟು ಕಾಮರ್ಸ್ ಬೇಸ್ ಕಂಪನಿ. ಇದು ಈ ಕಂಪನಿ ಸ್ಟಾರ್ಟ್ ಆಗುತ್ತೆ 2023 ಅಲ್ಲಿ. ಸ್ಟಾರ್ಟ್ ಮಾಡೋ ಟೈಮಲ್ಲಿ ಹೆಡ್ ಆಫೀಸ್ ಒಂದಿರುತ್ತೆ, ಇವಾಗ ಹೆಡ್ ಆಫೀಸ್ 2 ಇದೆ. 2026 ಅಲ್ಲಿ ಬ್ರಾಂಚ್ ಆಫೀಸ್ ಒಂದಿರುತ್ತೆ, ಇವಾಗ 38 ಇದೆ. ವೇರ್ ಹೌಸ್ 0 ಇರುತ್ತೆ, ಇವಾಗ 5 ವೇರ್ ಹೌಸ್ ಇದೆ. 10,000 ಕಸ್ಟಮರ್ನ ತಗೊಂಡು ಈ ಕಂಪನಿ ಸ್ಟಾರ್ಟ್ ಆಯಿತು. ಇವಾಗ 4 ಲಕ್ಷ ಪ್ಲಸ್ ಕಸ್ಟಮರ್ ಇದ್ದಾರೆ. ಪ್ರಮೋಟರ್ 23 ಪ್ರಮೋಟರ್ ಏನಿತ್ತು ಇವಾಗ 37,000 ಪ್ಲಸ್ ಪ್ರಮೋಟರ್ ಇದ್ದಾರೆ ಕಂಪನಿಯಲ್ಲಿ. ಓನ್ ಪ್ರಾಡಕ್ಟ್ 0 ಇತ್ತು, ಇವಾಗ 10+ ಪ್ರಾಡಕ್ಟ್ ಓನ್ ಇದೆ ಕಂಪನಿಯಲ್ಲಿ. ಒಂದು ಸೀಸನ್ ಇಂದ ಶುರು ಆಯಿತು ಕಂಪನಿ, ಇವಾಗ 200+ ಸೀಸನ್ಗಳು ಆಲ್ರೆಡಿ ನಡೆಸ್ತಾ ಇದ್ದಾರೆ ಸಕ್ಸಸ್ಫುಲ್ಲಿ. ಆಫೀಸ್ ಸ್ಟಾಫ್ ಹೆಸರಿಗೆ ಬಂದು 5 ಇದ್ರು, ಇವಾಗ 400+ ಸ್ಟಾಫ್ ಇದೆ. ಕಾರ್ ಅಚೂವರ್ ಅಲ್ಲಿ 7 ಜನ ಇದ್ರು, ಇವಾಗ 200+ ಕಾರ್ ಅಚೂವರ್ ಇದ್ದಾರೆ. ಇದು ಒಂದು ಫೀಡ್ಬ್ಯಾಕ್ ಕಂಪನಿದು, ಏನು 3 ವರ್ಷದಲ್ಲಿ ಕಂಪನಿ ರನ್ ಮಾಡಿದಾರಂತ ಒಂದು ಎಕ್ಸಾಂಪಲ್ ನಾನು ನಿಮ್ಮನ್ನ ಹೇಳಿದ್ದೀನಿ. ಓಕೆ, ಈ ಕಂಪನಿ ಬಂದ್ಬಿಟ್ಟು ಡ್ರೀಮ್ ಡೀಲ್ ಗ್ರೂಪ್. ಈ ಕಂಪನಿಗೆ ಬೇಕಾಗಿರುವಂತ ಎಲ್ಲಾ ಸರ್ಟಿಫಿಕೇಶನ್, ಲೀಗಲ್ ಸರ್ಟಿಫಿಕೇಶನ್ ಇದೆ. ಓಕೆ, ಪ್ಯಾನ್ ಇದೆ, AOA ಇದೆ, GST ಇದೆ, ಉದ್ಯಮ್ ಇದೆ, MCA ಇದೆ, MOA ಇದೆ. ಇವ್ರದೇ ಅಂತ ಓನ್ ಪ್ರಾಜೆಕ್ಟ್ಗಳು ಇದಾವೆ. ಆ ಪ್ರಾಜೆಕ್ಟ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಓನ್ ಪ್ರಾಡಕ್ಟ್ ಇದೆ, ಫರ್ನಿಚರ್ಸ್ ಇದೆ, ಆಮೇಲೆ ಚಿಕನ್ ಸೆಂಟರ್ಸ್ ಇದೆ, ಝೋನಲ್ ಕಿಟ್ಸ್ ಇದೆ, ನ್ಯೂಸ್ ಚಾನಲ್ ಇವ್ರದೇ ಅಂತ ಇದೆ. ಡ್ರೀಮ್ ಟೈಮ್ಸ್ ಹೆಸರಿಂದ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇವ್ರದೇ ಓನು ನಡೆಸ್ತಾ ಇದ್ದಾರೆ. ಓಕೆ, ಇಷ್ಟೆಲ್ಲ ಬ್ರಾಂಚ್ ಆಫೀಸ್ಗಳು ಇದಾವೆ. ನಮ್ಮ ಕರ್ನಾಟಕದಲ್ಲಿ ಇದೆ, ಆಚೆನೂ ಇದೆ. ಓಕೆ, ಇದು ನಮ್ಮ ಮಿಷನ್ ಅಂಡ್ ವಿಷನ್. ನಮ್ಮ ಕಂಪನಿಗೆ ಅಂಬಾಸಿಡರ್ ಆಗಿ ಇರೋದು ಅಂತ ಅವರು ಅನುಶ್ರೀ ಮೇಡಮ್ ಅವರು. ಓಕೆ, ಇದೆಲ್ಲ ಪ್ರಾಡಕ್ಟ್ ಕಂಪನಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಓಕೆ, ಇದು ಕಂಪನಿ ಓನ್ ಮ್ಯಾನುಫ್ಯಾಕ್ಚರಿಂಗು. ಮೊಬೈಲ್ ಫೋನ್ಸ್ ಕೂಡ ಇದಾವೆ. ಓಕೆ, ಇವಾಗ ಏನೆಲ್ಲ ನೀವು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಒಂದು ಕಸ್ಟಮರ್ ಪ್ಲಾನ್. ಓಕೆ, ಇಲ್ಲಿ ರೆಡ್ ಕಲರ್ ಬ್ಲೇಸರ್ ಹಾಕಿರೋ ಅಂತ ಅವರು ಮೊಹಮ್ಮದ್ ಸುಹೇಲ್ ಅಂತ ಹೇಳ್ಬಿಟ್ಟು ಈ ಕಂಪನಿ CMD. ಇಷ್ಟೆಲ್ಲ ನ್ಯೂಸ್ ಚಾನಲ್ ಅಲ್ಲಿ ಕಂಪನಿ ಆಡ್ ಬರುತ್ತೆ. ಮತ್ತೆ ಬಂದ್ಬಿಟ್ಟು ಕ್ರಿಕೆಟ್ ಅಲ್ಲಿ ಕೂಡ ಆಡ್ ಇದು ಪಾರ್ಟಿಸಿಪೇಟ್ ಮಾಡುತ್ತೆ ಕಂಪನಿ. ಮತ್ತೆ ಬಂದ್ಬಿಟ್ಟು ಬಸ್ ಅಲ್ಲಿ ಕೂಡ ಆಡ್ಸ್ ಎಲ್ಲ ಇದಾವೆ ಕಂಪನಿದು. ಮತ್ತೆ ಬಿಗ್ ಬಾಸ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡುತ್ತೆ ಕಂಪನಿ. ಓಕೆ, ಅದು ಬಿಟ್ಟು ಇಲ್ಲಿ ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ ಕಸ್ಟಮರ್ಗೆ. ಇದು ಕಸ್ಟಮರ್ ಪ್ಲಾನ್ ನಾನು ನಿಮ್ಮನ್ನ ಅರ್ಥ ಮಾಡಿಸ್ತಾ ಇರೋದು. ತಿಂಗಳಿಗೆ 1,000 ರೂಪಾಯಿ ಈ ತರ ಒಂದು ಕೂಪನ್ ನ ಪರ್ಚೇಸ್ ಮಾಡ್ಕೋಬೇಕು. ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಕಾಮರ್ಸ್ ಕೂಪನ್ ಅಂತ ಕೊಟ್ಟಿದ್ದಾರೆ. ಈ ತರ ಒಂದು ಕೂಪನ್ ನ ಪರ್ಚೇಸ್ ಮಾಡ್ಕೋಬೇಕು ತಿಂಗಳಿಗೆ ಒಂದ್ಸರಿ. 18 ತಿಂಗಳು ಈ ಪ್ಲಾನ್ ಇರುತ್ತೆ ಕಸ್ಟಮರ್ಗೆ. 18,000 ಅವ್ರದ್ದು ಸೇಫ್ ಆಗುತ್ತೆ. ಮತ್ತೆ ಬಂದ್ಬಿಟ್ಟು ಅವ್ರದ್ದು ಟೋಟಲ್ 18,000 ಆಗುತ್ತೆ. ಕಂಪನಿ ಕಡೆಯಿಂದ 10 to 20% ಡಿಸ್ಕೌಂಟ್ ಸಿಗುತ್ತೆ. ಆಮೇಲೆ ನಮ್ಮ ಶೋರೂಮಿಗೆ ಬಂದ್ಬಿಟ್ಟು ಅವ್ರಿಗೆ ಏನ್ ಬೇಕು ಪ್ರಾಡಕ್ಟ್ ಅವರು ಬೈ ಮಾಡ್ಕೋಬಹುದು. ಓಕೆ, ಅದ್ರ ಜೊತೆಗೆ ಕಂಪನಿ ಏನ್ ಮಾಡುತ್ತೆ ಕಸ್ಟಮರ್ಸ್ಗೆ ಅಂತ ಹೇಳ್ಬಿಟ್ಟು ಒಂದು ಗಿವ್ ಅವೇ ಇಕ್ಕಿದೆ. ತಿಂಗಳು ಒಂದು ಡ್ರಾ ಆಗುತ್ತೆ. ಕಂಪನಿದ ಒಂದು ಕಾರ್ಡ್ ನಂಬರ್ ಇರುತ್ತೆ, ಆ ಕಾರ್ಡ್ ನಂಬರ್ ಡ್ರಾ ಅಲ್ಲಿ ಹಾಕ್ತಾರೆ. ಆ ಡ್ರಾ ಅಲ್ಲಿ ಆಗ್ಬಿಟ್ಟು ಏನೇ ಬರ್ಲಿ ಅವ್ರಿಗೆ ಅದು ಉಚಿತ ಇರುತ್ತೆ, ಫ್ರೀ ಇರುತ್ತೆ. ಮತ್ತೆ ಬೇರೆ ಕಸ್ಟಮರ್ ಬಂದ್ಬಿಟ್ಟು ಗೌರ್ಮೆಂಟ್ ಟ್ಯಾಕ್ಸ್ ಏನಿರುತ್ತೋ ಅದು ಮಾತ್ರ ಕಟ್ಟಬೇಕು. ಎಕ್ಸ್-ಶೋರೂಮ್ ಪ್ರೈಸ್ ಕಂಪನಿ ಕೊಡುತ್ತೆ. ಇದೇ ರೀತಿ ಇದು ಗಿವ್ ಅವೇ ನೋಡ್ಕೋಬಹುದು ನೀವು. 2 ವೀಲರ್ಸ್ ಇದೆ, ಗೋಲ್ಡ್ಸ್ ಇದೆ, ಸೈಟ್ ಇದೆ, ಫ್ಲಾಟ್ಸ್ ಇದೆ, ಕಾರ್ ಇದೆ. ಓಕೆ, ಈ ತರ ಎಲ್ಲ ಇದೆ. ಇದು ಒಂದು ಎಕ್ಸಾಂಪಲ್ ನಾವು ಕೊಟ್ಟಿದೀವಿ, ಸಿಂಪಲ್ ಯಾರಿಗೆಲ್ಲ ಗಿವ್ ಅವೇ ನಾವು ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು. ಇದು ಇಲ್ಲಿಗೆ ಕಸ್ಟಮರ್ ಪ್ಲಾನ್ ಮುಗ್ದೋಗುತ್ತೆ. ನಮ್ದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಬಂದ್ಬಿಟ್ಟು ನೆಲಮಂಗಲದಲ್ಲಿ ಇದೆ. ಒಂದು ಶೋರೂಮ್ ಇದೆ ಇಂದಿರಾನಗರಲ್ಲಿ.
ಒಂದು ಮಂಗಳೂರಲ್ಲಿ ಶೋರೂಮ್ ಇದೆ, ಒಂದು ಮೈಸೂರಲ್ಲಿ ಶೋರೂಮ್ ಇದೆ. ಓಕೆ, ಇವಾಗ ಶುರು ಆಗುತ್ತೆ ಮೇನ್ ಡಿಸ್ಟ್ರಿಬ್ಯೂಟರ್ ಪ್ಲಾನು, ಪ್ರಮೋಟರ್ ಪ್ಲಾನ್. ಓಕೆ, ಇದನ್ನ ಸ್ವಲ್ಪ ಗಮನ ಕೊಟ್ಟು ಕೇಳಿ, ಎಲ್ಲ ನಿಮ್ಮನ್ನ ಕ್ಲಿಯರ್ ಕಟ್ಟು ನಾನು ಹೇಳ್ತೀನಿ. ಓಕೆ, ಇಲ್ಲಿ ಬಂದ್ವಿ ನಾವು ಇನ್ಕಮ್ ಅಂಡ್ ರಿವಾರ್ಡ್ ಪ್ಲಾನ್ ಅಲ್ಲಿ ಬಂದ್ವಿ. ಇದು ಬಂದ್ಬಿಟ್ಟು ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೀವು ಒಂದು ಕಸ್ಟಮರ್ ಆಗಿ ಒಳಗಡೆ ಬರಬೇಕು, ಆಮೇಲೆ ನಿಮ್ಮನ್ನ ಒಂದು ಪ್ರಮೋಟರ್ ಐಡಿ ಸಿಗತ್ತೆ. ಓಕೆ, ಪ್ರಮೋಟರ್ ಐಡಿ ಸಿಕ್ಕ ತಕ್ಷಣ ನೀವು ಬೇರೆಯವ್ರನ್ನ ಒಂದು ಅವಕಾಶ ಕೊಟ್ರೆ 1000 ರೂಪಾಯಿ ಅವ್ರ ಕಂಪನಿಗೆ ಕಟ್ತಾರೆ, 1000 ರೂಪಾಯಿ ಕಂಪನಿಗೆ ಹೋಗುತ್ತೆ. ನಿಮ್ಮ ಒಂದು ಕಮಿಷನ್ ಇದು ರೆಫರಲ್ ಬಂದ್ಬಿಟ್ಟು 500 ರೂಪಾಯಿ ಇರುತ್ತೆ. ಓಕೆ, ಅದೇ ರೀತಿ ನಿಮ್ಮ ಕೆಳಗಡೆ ಯಾರೆಲ್ಲ ಪ್ರಮೋಟರ್ಸ್ ಎಲ್ಲ ಕೆಲಸ ಮಾಡ್ತಾರೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಡೈರೆಕ್ಟ್ ಅಲ್ಲಿ ನೀವು ಕಸ್ಟಮರ್ ಮಾಡ್ಕೊಂಡ್ರೆ 500 ರೂಪಾಯಿ ಸಿಗತ್ತೆ. ನಿಮ್ಮ ಕೆಳಗಡೆ ಯಾರು ಫಸ್ಟ್ ಲೆವೆಲ್ ಅಲ್ಲಿ ಇದಾರೆ ಪ್ರಮೋಟರ್ಸ್ ಅವರೆಲ್ಲ ಮಾಡಿದ್ರೆ ನಿಮ್ಮನ್ನ 100 ರೂಪಾಯಿ ಸಿಗತ್ತೆ. ಸೆಕೆಂಡ್ ಲೆವೆಲ್ ಇಂದಾನು 100 ಸಿಗತ್ತೆ, ಥರ್ಡ್ ಲೆವೆಲ್ ಇಂದಾನು 100 ಸಿಗತ್ತೆ, ಫೋರ್ತ್ ಲೆವೆಲ್ ಇಂದಾನು 100 ಸಿಗತ್ತೆ. ಓಕೆ, ಆಮೇಲೆ ಬಂತೀವಿ ಇಲ್ಲಿ ರೀಪೇಮೆಂಟ್ ಈ ವಿಚಾರಕ್ಕೆ. ಕಸ್ಟಮರ್ ಏನು ರೀಪೇಮೆಂಟ್ ಮಾಡ್ತಾರೆ, ಸಪೋಸ್ ಇವಾಗ ನೀವು ಡೈರೆಕ್ಟರ್ ಆಗಿದೆ, ಇದು ಪ್ರಮೋಟರ್ ಆಗಿದ್ದೀರಾ, ನಿಮ್ ಕೆಳಗಡೆ ನಾನ್ ಕಸ್ಟಮರ್ ಇದ್ದೀನಿ, ನಾನ್ ಪೇಮೆಂಟ್ ಏನ್ ಕಟ್ತೀನಿ. ಫಸ್ಟ್ ತಿಂಗಳು ಕಟ್ಟ ತಕ್ಷಣ 500 ರೂಪಾಯಿ ನಿಮ್ಮನ್ನ ಸಿಕ್ತು. ಸೆಕೆಂಡ್ ಮಂತ್ ಮತ್ತೆ ಕಟ್ಟ ತಕ್ಷಣ 300 ರೂಪಾಯಿ ಸಿಗುತ್ತೆ. ಥರ್ಡ್ ಮಂತ್ ಮತ್ತೆ ನಿಮ್ಮನ್ನ ಇನ್ನೂ 150 ರೂಪಾಯಿ ಸಿಗುತ್ತೆ. ಆಮೇಲೆ ಎಲ್ಲ ನಿಮ್ಮನ್ನ 50 ರೂಪಾಯಿ ಸಿಗ್ತಾ ಇರುತ್ತೆ. 18 ತಿಂಗಳು ಕೂಡ ನಿಮ್ಮನ್ನ ಇಲ್ಲಿ ಒಂದು ಬೆನಿಫಿಟ್ ಸಿಗ್ತಾ ಇರುತ್ತೆ. ಓಕೆ, ಇಲ್ಲಿ ಒಂದು ಆಫರ್ ನ ಕೊಟ್ಟಿದ್ದಾರೆ, ಪರ್ಫಾರ್ಮೆನ್ಸ್ ಬೋನಸ್ ಅಂತ ಹೇಳ್ಬಿಟ್ಟು ಒಂದು ಆಫರ್ ನ ಕೊಟ್ಟಿದ್ದಾರೆ ಕಂಪನಿ ಕಡೆಯಿಂದ. ಇದು ಆಫರ್ ಯಾವಾಗ್ಲೂ ಇರುತ್ತೆ. ನಿಮ್ಮ ಡೈರೆಕ್ಟ್ ಅಲ್ಲಿ ಯಾರೆಲ್ಲ 3 ಜನ ಪ್ರಮೋಟರ್ ಇದ್ದಾರೆ, ಅವ್ರ ಡೈರೆಕ್ಟ್ ಅಲ್ಲಿ 30 ಕಸ್ಟಮರ್ನ ನೀವು ಕಂಪ್ಲೀಟ್ ಮಾಡಿಸಿ 3 ತಿಂಗಳು 30 ಕಸ್ಟಮರ್ದು ರೀಪೇಮೆಂಟ್ಗಳು ಕಂಪ್ಲೀಟ್ ಮಾಡಿಸ್ಬಿಟ್ರೆ ನಿಮ್ಮನ್ನ ಒಂದು 9000 ರೂಪಾಯಿ 9000 ರುಪೀಸ್ ನಿಮ್ಮನ್ನ ಬೋನಸ್ ಸಿಗುತ್ತೆ. ಓಕೆ, ಕಮ್ ಬ್ಯಾಕ್ ಇಲ್ಲಿ ಕೊಟ್ಟಿದ್ದಾರೆ. ಕಸ್ಟಮರ್ ಕೆಲವರು ಇರ್ತಾರೆ, 1-2 ತಿಂಗಳು 3 ತಿಂಗಳು ಕಟ್ಬಿಟ್ಟು ಆಮೇಲೆ ಕಟ್ಟಲ್ಲ. ಅವ್ರನ್ನ ನೀವು ಕಮ್ ಬ್ಯಾಕ್ ಮಾಡಿಸಿದ್ರೆ ನಿಮ್ಮನ್ನ 50 ರೂಪಾಯಿ ಮತ್ತೆ ಸಿಗತ್ತೆ ನಿಮ್ಮನ್ನ. ಅದೇ ರೀತಿ ಕಸ್ಟಮರ್ ಜೊತೆಗೆ ನೀವು 18 ತಿಂಗಳು ನಿಲ್ತ್ಕೊಂಡು ಅವ್ರನ್ನ ಫಾಲೋ ಅಪ್ ಮಾಡಿ ಕೊನೆಗೆ ಅವ್ರಿಗೆ ಒಂದು ಪ್ರಾಡಕ್ಟ್ ಕೂಡ ನಮ್ಮ ಕಂಪನಿಯಿಂದ ಕೊಡಿಸ್ಬಿಟ್ರೆ ನಿಮ್ಮನ್ನ ಒಂದು 50 ರೂಪಾಯಿ ಮತ್ತೆ ಬೋನಸ್ ಸಿಗತ್ತೆ. ಓಕೆ, ಅದೇ ರೀತಿ ಇಲ್ಲಿ ರಿವಾರ್ಡ್ಸ್ ಅಲ್ಲಿ ಬರ್ತೀವಿ ನಾವು. ರಿವಾರ್ಡ್ಸ್ ಅಲ್ಲಿ 30 ಕಸ್ಟಮರ್ ನೀವು ಡೈರೆಕ್ಟ್ ಮಾಡ್ಕೊಂಡ್ರೆ ಗೋಲ್ಡ್ ಕಾಯಿನ್ ಸಿಗತ್ತೆ. 75 ಕಸ್ಟಮರ್ ಮಾಡ್ಕೊಂಡ್ರೆ ಕಿಚನ್ ಐಟಮ್ ಸಿಗುತ್ತೆ. 150 ಕಸ್ಟಮರ್ ಮಾಡ್ಕೊಂಡ್ರೆ ನಿಮ್ಮನ್ನ ಒಂದು ಟ್ಯಾಬ್, ಒಂದು ರಿಂಗ್ ಇರುತ್ತೆ, ಏನಾದ್ರು ಒಂದು ನೀವು ತಗೋಬಹುದು. ಇದಕ್ಕೆಲ್ಲ ಟೈಮ್ಸ್ ಅಂಡ್ ಕಂಡೀಷನ್ ಏನಿದೆ, ಏನ್ ಕಸ್ಟಮರ್ ನೀವು ಮಾಡ್ತೀರಾ 3 ತಿಂಗಳು ರೀಪೇಮೆಂಟ್ ಕಂಪಲ್ಸರಿ ಅವ್ರದ್ದು ಮುಗಿಸ್ಬೇಕು. ಓಕೆ, ಅದೇ ರೀತಿ ಇಲ್ಲಿ ಒಂದು ಸ್ಲಾಬ್ ನ ಕೊಟ್ಟಿದ್ದಾರೆ. ಫಸ್ಟ್ ಬರುತ್ತೆ ನಮ್ಮನ್ನ ಪ್ರಮೋಟರ್, ಆಮೇಲೆ ಬರುತ್ತೆ ಸೀನಿಯರ್ ಅಸೋಸಿಯೇಟ್, ಆಮೇಲೆ ಬರುತ್ತೆ ಡೆವಲಪ್ಮೆಂಟ್ ಮ್ಯಾನೇಜರ್, ಆಮೇಲೆ ಕೋ ಡೈರೆಕ್ಟರ್, ಆಮೇಲೆ ಡೈರೆಕ್ಟರ್ ಅಂತ ಬರುತ್ತೆ. ಏನ್ ನೀವು ಡೈರೆಕ್ಟರ್ ಆಗ್ತೀರಾ, ಕಂಪನಿ ಕಡೆಯಿಂದ ಇನ್ನೊಂದು ಬೆನಿಫಿಟ್ ನಿಮ್ಮನ್ನ ಸಿಗತ್ತೆ. ಆ ಬೆನಿಫಿಟ್ ಬಂದ್ಬಿಟ್ಟು 5 ಲಕ್ಷ ಕವರೇಜ್ ಇನ್ಶೂರೆನ್ಸ್ ಇರುತ್ತೆ ನಿಮ್ಮನ್ನ. ಓಕೆ, ಇದೆಲ್ಲ ಬಿಟ್ಟು ಇನ್ನೂ ವಿಚಾರಗಳು ನೀವು ತಿಳ್ಕೋಬೇಕಂದ್ರೆ ನಂದ ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನನಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ, ಜೊತೆಗೆ ಸೇರ್ಕೊಂಡು ಮಾಡೋಣ ಅಂತ ಕೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತೀನಿ. ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲರೂ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಈ ವಿಡಿಯೋನ ಇಲ್ಲೇ ಮುಗಿಸ್ತೀವಿ. ಥ್ಯಾಂಕ್ ಯು, ಎಲ್ಲರಿಗೂ ನಮಸ್ಕಾರ.